ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇಮ್ತಿಯಾಜ್ ಎಸ್ ಕರಾಟೆ ಮಾಸ್ಟರ್, ಐ ಕರಾಟೆ ಟೀಮ್ DVG ಫೌಂಡರ್ ದಾವಣಗೆರೆಯಿಂದ ನಾನು ಈ ವಿಡಿಯೋನ ತೆಗಿತಿದ್ದೀನಿ. ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಸ್ನೇಹಿತರೇ, ಅಕ್ಕ ತಂಗಿಯರೇ, ಹಿರಿಯರೇ ಮತ್ತು ಕಿರಿಯರೇ, ನಾನು ಇದು ಎರಡನೇ ವಿಡಿಯೋ ನಂದಿದ್ದು. ಮೊನ್ನೆ ಆಲ್ಮೋಸ್ಟ್ ಒಂದು ವಿಡಿಯೋ ತೆಗೆದಿದ್ದೆ. ಆಲ್ಮೋಸ್ಟ್ ಭಾಳ ಜನ ಸಪೋರ್ಟ್ ಮಾಡಿದ್ದೀರಾ, ನೋಡಿದ್ದೀರಾ, ಲೈಕ್ಸ್ ಕೊಟ್ಟಿದ್ದೀರಾ, ಕಾಮೆಂಟ್ಸ್ ಮಾಡಿದ್ದೀರಾ. ಅವರಿಗೆಲ್ಲರಿಗೂ ನನ್ನ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಷಯ ಏನಂದರೆ, ಈ ಎರಡನೇ ವಿಡಿಯೋ ನಾನು ಇವತ್ತು ತೆಗೆಯೋಕ್ಕೆ ಕಾರಣ, ಈಗಿನ ದಿನಗಳಲ್ಲಿ ನಡೀತಿರೋ ಒಂದು ದೊಡ್ಡ ಡೇಂಜರಸ್ ರೋಗ ಅಂದರೆ ಅದು ನಶೆದು. ಈಗಿನ ನಮ್ಮ ವಿದ್ಯಾರ್ಥಿಗಳು ಎಲ್ಲ ವರ್ಕರ್ಸು ಭಾಳಷ್ಟು ಜನ ನಮ್ಮ ಅಣ್ಣ ತಮ್ಮಂದರು ಆ ಡ್ರಗ್ಸ್ ಅನ್ನೋ ಒಂದು ನಶೆಯನ್ನು ತಗೊಂಡು ತಮ್ಮ ಲೈಫು, ಕರಿಯರ್ ಪ್ರತಿಯೊಂದನ್ನು ಹಾಳು ಮಾಡ್ಕೊತಿದ್ದಾರೆ. ಆ ನಶೆಯಿಂದ ಅವರು ತಮ್ಮ ಫ್ಯಾಮಿಲಿ ನೋಡ್ತಿಲ್ಲ, ತಮ್ಮ ಕುಟುಂಬ ನೋಡ್ತಿಲ್ಲ, ತಮ್ಮ ವಂಶ ನೋಡ್ತಿಲ್ಲ, ತಮ್ಮ ದೇಶ ನೋಡ್ತಿಲ್ಲ. ಅವರು ತಮ್ಮ ಲೈಫನ್ನೇ ಹಾಳು ಮಾಡ್ಕೊತಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ನಾನು ಹೇಳ್ತಿದ್ದೀನಿ, ದಯವಿಟ್ಟು ಈ ನಶೆ ಆಗುವಂಥ, ತಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋ ಅಂಥ ಈ ಥರ ಚಟುವಟಿಕೆಗಳನ್ನೆಲ್ಲ ಬಿಟ್ಟು ತಮ್ಮ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ರಿ. ನಿಮಗೆ ನಾನು ಒಂದು ಡೆಮೋ ತೋರಿಸ್ತೀನಿ. ಆ ಡೆಮೋ ತೋರ್ಸೋಕ್ಕಿಂತ ಮುಂಚೆ ಒಂದೆರಡು ಮಾತು ಏನು ಹೇಳ್ತೀನಿ ಅಂದರೆ, ನೀವು ತಗೊತಿರೋ ನಶೆಗಳು ನಿಮ್ಮನ್ನು ಯಾವ ರೀತಿ ತಿಂತಿದ್ದಾವೆ, ನಿಮ್ಮ ಕುಟುಂಬನ ಯಾವ ರೀತಿ ಹಾಳು ಮಾಡ್ತಿದ್ದಾವೆ, ನೀವು ಮಾಡೋ ಒಂದು ಹೆಜ್ಜೆ ರಾಂಗ್ ಹೆಜ್ಜೆ ಇಟ್ಟೋದ್ರಿಂದ ನಿಮ್ಮ ಇಡೀ ಲೈಫೇ ಹಾಳಾಗ್ತಿದೆ. ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಬಿಡ್ರಿ. ಒಳ್ಳೆ ಕರಾಟೆ ಕ್ಲಾಸಿಗೆ ಜಾಯ್ನ್ ಆಗ್ರಿ, ಜಿಮ್ಮಿಗೆ ಜಾಯ್ನ್ ಆಗ್ರಿ, ಖೋಖೋ, ಕಬಡ್ಡಿ ನ್ಯಾಷನಲ್ ಪ್ಲೇಯರ್ ಆಗ್ರಿ, ಒಳ್ಳೆ ಸ್ಪೋರ್ಟ್ಸ್ನಲ್ಲಿ ಆ್ಯಡ್ ಆಗ್ರಿ. ಹಾಗೆ ನೀವು ಒಳ್ಳೊಳ್ಳೆ ಕಾಂಪಿಟೇಷನ್ಗಳಿಗೆ ಹೋಗ್ರಿ, ಒಳ್ಳೆ ಮೆಡಲ್ಸ್ ಹೊಡೀರಿ. ಈ ದೇಶಕ್ಕೆ, ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಒಂದು ಒಳ್ಳೆ ಪ್ರಜೆಯಾಗಿ ಬಾಳಿ ಒಂದು ದಿವಸ ಒಳ್ಳೆ ಹೆಸರು ತಗೊಂಡು ಸಾಯಿರಿ. ಓಕೆ, ಇನ್ನೊಂದು ವಿಷಯ ಏನಂದರೆ, ನಾನು ಕರಾಟೆ ಕೋಚ್ ಆಗಿ ನನ್ನ ಕರಾಟೆ ಕ್ಲಾಸಿಂದ, ಐ ಕರಾಟೆ ಟೀಮಿಂದ ನಾನು ನಮ್ಮ ಮಕ್ಕಳನ್ನ ಕರ್ಕೊಂಡು ನ್ಯಾಷನಲ್ಲು, ಸ್ಟೇಟು ಭಾಳ ಕಡೆ ಕಾಂಪಿಟೇಷನ್ಗೆ ಹೋಗಿದ್ದೀನಿ. ಅಲ್ಲಿ ಮಕ್ಕಳಿಗೆ ಕರ್ಕೊಂಡು ಹೋಗುವಾಗ ನಾನು ಭಾಳಷ್ಟು ಅಬ್ಸರ್ವೇಷನ್ ಮಾಡಿದ್ದೀನಿ. ಬಸ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಭಾಳಷ್ಟು ಅಬ್ಸರ್ವೇಷನ್ ಮಾಡಿದ್ದೀನಿ. ನಾನು ಸೀಟ್ ಮೇಲೆ ಕುಂತಾಗ ಎದುರುಗಡೆ ಪಕ್ಕದಲ್ಲಿ ಕೆಲವರು ಕೂತ್ಕೊಂಡಿರ್ತಿದ್ರು, ಹುಡುಗರು, ಯಂಗ್ ಸ್ಟೂಡೆಂಟ್ಸು, ವಯಸ್ಸಾದವರು ಅಲ್ಲ ಸ್ನೇಹಿತರೆ, ಯಂಗ್ ಸ್ಟೂಡೆಂಟ್ಸ್ಗಳು ಕೂತ್ಕೊತಿದ್ರು. ಅವ್ರು ಏನು ಮಾಡ್ತಾರೆ, ಈ ನಶೆ ಅನ್ನೋ ಒಂದು ವಸ್ತುಗಳನ್ನ, ಈ ಡ್ರಗ್ಸುಗಳು ತೊಗೊತಾರೆ, ಟ್ಯಾಬ್ಲೆಟ್ಸ್ ಏನೇನೋ ತೊಗೊತಾರೆ. ಅದರಲ್ಲೂ ಒಂದು ಸಣ್ಣ ನಶೆ ಅಂತದ ಏನಂದರೆ, ಇದು ನೋಡ್ರಿ, ಇದು ಸೊಲ್ಯೂಷನ್ ಇದೆ. ಇದನ್ನು ನೀವು ನೋಡಿದ್ದೀರಾ, ಇದು ಪಂಚರ್ ಶಾಪ್ಗಳಲ್ಲಿ ಪಂಚರಿಗೋಸ್ಕರ ಯೂಸ್ ಮಾಡ್ತಾರೆ. ಇದು ಎಷ್ಟು ಅಲ್ಲಿ ಪಂಚರಿಗೆ ಯೂಸ್ ಆಗುತ್ತೋ ಅಷ್ಟು ನಮ್ಮ ಹೆಲ್ತನ್ನು ಕೆಡಿಸ್ಕೊಳಕ್ಕೆ ಯೂಸ್ ಆಗ್ತಿದೆ. ಇದ್ರದ್ದು ನೀವು ಪ್ರಾಕ್ಟಿಕಲ್ ನೋಡಿಬಿಟ್ರೆ ಸ್ನೇಹಿತರೆ, ನೀವು ಗಾಬರಿ ಆಗ್ಬಿಡ್ತೀರಾ. ಆಲ್ಮೋಸ್ಟ್ ಗೊತ್ತಿರೋರಿಗೆ ಗೊತ್ತಿದೆ, ಗೊತ್ತಿಲ್ಲದವ್ರು ಗಾಬರಿ ಆಗ್ತಾರೆ, ಏನು ಇಷ್ಟು ಡೇಂಜರ್ನ ಇವ್ರು ಯೂಸ್ ಮಾಡ್ತಿದ್ದಾರೆ ಅಂತೇಳಿ. ಇದು ಏನಂದರೆ, ಈ ಪಂಚರ್ ಹಾಕೋ ಸೊಲ್ಯೂಷನಿಂದ ಇವತ್ತು ಕರ್ಚಿಪ್ನಲ್ಲಿ, ಆಮೇಲೆ ಬಟ್ಟೆನಲ್ಲಿ, ಏನೇನೋ ಕೈನಲ್ಲಿ ಹಾಕಿ ಇದನ್ನು ಸೊಲ್ಯೂಷನ್ನ ಹಿಂಗೆ ಹಾಕ್ಕೊಂಡು ಸ್ಮೆಲ್ ತೊಗೊತಿರ್ತಾರೆ. ಬಸ್ನಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ. ಇದು ನೀವು ನೋಡಿದ್ದೀರಾ. ನೋಡ್ರಿ, ಅವ್ರು ಇದನ್ನು ತಗೊಂಡು ತಮ್ಮಲ್ಲಿ ನಮ್ಮನ್ನು ನಾವು ಹಿಂಗೆ ನೋಡಿದ್ರೆ ನಾವು ಯಾರೋ ಶತ್ರುಗಳು ಅನ್ನೋ ಥರ ಗುರಾಯಿಸ್ತಾರೆ. ಅವ್ರಿಗೆ ಏನಂದರೆ ಇದ್ರದ್ದು ಎಫೆಕ್ಟ್ ಆಗ್ತಿದೆ. ಇದು ಎಫೆಕ್ಟ್ ಅದು ಒಂದೇ ಆಗ್ತಿಲ್ಲ, ಇಡೀ ತಮ್ಮ ಲೈಫನ್ನೇ ಹಾಳು ಮಾಡ್ತಿದೆ, ತಮ್ಮ ಜೀವನ ಹಾಳು ಮಾಡ್ತಿದೆ. ಆಮೇಲೆ ತಮ್ಮ ಇಡೀ ನೋಡ್ರಿ, ಮೆರಿಡ್ ಮದುವೆ ಆದವ್ರು ತೊಗೊತಿದ್ರೆ ಅವ್ರ ಮಕ್ಕಳು, ಹೆಂಡತಿ ಮಕ್ಕಳು, ತಾಯಿ ತಂದೆ, ಕಷ್ಟಪಟ್ಟು ಸಾಕಿ ಸಲಹಿದ ತಂದೆ ತಾಯಿ, ಜೀವನದಲ್ಲಿ ಜೊತೆಯಾಗಿ ನಡೆಯೋ ಹೆಂಡತಿ, ತಮ್ಮ ಫ್ಯೂಚರ್ ಹೆಸರು ಹೇಳೋ ಮಕ್ಕಳು, ತಮ್ಮ ಕುಟುಂಬ ವಂಶ ಇಡೀ ಎಲ್ಲದೂ ಹಾಳಾಗ್ತಿದೆ ಸ್ನೇಹಿತರೆ. ಇದನ್ನೆಲ್ಲ ನೀವು ಹಾಳು ಮಾಡಬಾರ್ದು. ನೀವು ಸೇಫ್ಟಿ ಆಗಿರಬೇಕು ಅಂದರೆ ನೀವು ದಯವಿಟ್ಟು ಇದನ್ನೆಲ್ಲ ತೆಗೆದುಹಾಕಿ ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡ್ರಿ. ಇದು ನೋಡ್ರಿ, ಆರೋಗ್ಯ ಕೆಡಿಸ್ಕೊಂಡು ನೀವು ಹಾಸ್ಪಿಟ್ಲ್ಗಳಿಗೆ ಹೋದಾಗ ನಿಮಗೆ ಗೊತ್ತಿದೆ, ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ನಿಮ್ಮ ಹತ್ರ ಇರಲ್ಲ ಅಂದರೆ ನೀವು ಡೆಡ್ ಬಾಡಿ ಮನೆಗೆ ತರಬೇಕು. ಇದೆಲ್ಲ ಬೇಡ ಸ್ನೇಹಿತರೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟು ಒಳ್ಳೆ ಪ್ರಜೆಯಾಗಿ ನೀವು ಅದೇ ಥರ ನೀವು ಆ ನಶೆಯಲ್ಲಿ ಸಾಯ್ಬೇಕಂತ ಇದ್ದರೆ ನೀವು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಈ ದೇಶಕ್ಕೋಸ್ಕರ ಒಂದು ಒಳ್ಳೆ ಮೆಡಲ್ ಹೊಡೀರಿ. ಈ ನಮ್ಮ ಭಾರತ ದೇಶನ ಎತ್ತಿಡಿಯುವಂಥ ಒಳ್ಳೆ ಪ್ರಜೆ ಆಗ್ರಿ.
ಈ ದೇಶದಲ್ಲಿ ಒಳ್ಳೆ ಗೋಲ್ಡ್ ಮೆಡಲ್ ಹೊಡೆದು ನೀವು ಒಳ್ಳೆ ಸಾಧನೆ ಮಾಡಿ ಒಂದು ದಿವಸ ಸಾಯಿರಿ ಸ್ನೇಹಿತರೆ. ನೀವು ಸತ್ತ ಮೇಲೂ ಈ ದೇಶದ ಪ್ರತಿಯೊಬ್ಬ ಪ್ರಜೆ ನಿಮ್ಮನ್ನು ನೆನಪಿಡ್ತಾರೆ. ಆ ಥರ ಒಬ್ಬ ಪ್ರಜೆಯಾಗಿ ಸಾಯಿರಿ. ಎಲ್ಲಿ ತನಕ ನೀವು ಜೀವನ ಒಂದು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಒಂದು ದಿವಸ ನಾವು ಹೋಗಲೇಬೇಕು. ಆದರೆ ಕೆಟ್ಟವರಾಗಿ ಹೋಗೋದು ಬೇಡ. ನಾವು ಸತ್ತ ಮೇಲೆ ಜನ ಎಲ್ಲ ಈ ಥರ ಸತ್ತ ಅನ್ನೋದು ಬೇಡ ಸ್ನೇಹಿತರೆ. ನೀವು ಯಾವ ಥರ ಸಾಯಬೇಕು, ಸಾಧನೆ ಮಾಡಿ ಸತ್ತ, ಒಳ್ಳೆ ದೇಶಕ್ಕೋಸ್ಕರ ಕಷ್ಟಪಟ್ಟು ಸತ್ತ, ಒಳ್ಳೆ ಹೆಸರು ಮಾಡಿ ಸತ್ತ ಅಂತೇಳಿ ಆಮೇಲೆ ನಮಗೆ ನೆನೆಸ್ಬೇಕು ಸ್ನೇಹಿತರೆ. ನಾನು ನಿಮಗೆ ಒಂದು ಡೆಮೋ ತೋರಿಸ್ತೀನಿ, ಇದು ನೋಡಿರಿ. ನಾನು ವಿಡಿಯೋ ಭಾಳ ದೊಡ್ಡದು ಮಾಡಲ್ಲ, ಸಣ್ಣದು ಮಾಡಲ್ಲ, ಮೀಡಿಯಮ್ ಸೈಜ್ ತೆಗೆದಿದ್ದೀನಿ. ನಾನು ಈ ವಿಡಿಯೋ ತೆಗೆದು ನಿಮಗೆ ಕಳಿಸೋದ್ರಿಂದ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ, ನಿಮಗೆ ನಾನು ತೆಗೆದಿರೋ ವಿಡಿಯೋ ಸರಿ ಅನಿಸಿದರೆ ಇದನ್ನು ಶೇರ್ ಮಾಡಿರಿ, ಪ್ರತಿಯೊಬ್ಬ ಸ್ನೇಹಿತರಿಗೆ ತಲುಪಿಸ್ರಿ. ಆಮೇಲೆ ಲೈಕ್ಸ್ ಕೊಡ್ರಿ, ಕಾಮೆಂಟ್ಸ್ನಲ್ಲಿ ತಿಳಿಸ್ರಿ ನಾನು ಮಾಡಿದ್ದು ಸರಿನಾ ತಪ್ಪ. ಆಮೇಲೆ ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ, ನಾನು ಏನಾದರೂ ತಪ್ಪು ಮಾತಾಡಿದರೆ, ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಸಣ್ಣ ತಮ್ಮನೋ ಅಣ್ಣನೋ ಏನೋ ಒಂದು ತಿಳ್ಕೊಂಡು ನನಗೆ ಕ್ಷಮಿಸ್ರಿ. ನಾನು ಪ್ರಾಕ್ಟಿಕಲ್ ತೋರಿಸ್ತೀನಿ ನೋಡಿರಿ. ನೀವು ತಗೊಳ್ಳುವ ಈ ಸಣ್ಣ ನಶೆ ಅಂತ ತಿಳ್ಕೊಳ್ರಿ, ಅದು ಬೇರೆ ನಶೆ. ಇದು ಸಣ್ಣ ನಶೆಯ ವಸ್ತು. ಇದನ್ನು ನೋಡಿರಿ, ಇದು ನೀವು ಕರ್ಚಿಪ್ನಲ್ಲಿ ಈ ಥರ ಹಾಕ್ತೀರಾ, ಹಾಕಿ ಇದನ್ನು ಸ್ಮೆಲ್ ತಗೋತೀರಿ ನೀವು. ಇದು ನೋಡಿರಿ ಎಷ್ಟು ಡೇಂಜರ್ ಅಂದರೆ, ನಿಮ್ಮಲ್ಲಿ ಡೈರೆಕ್ಟ್ ತೋರಿಸ್ತಿದ್ದೀನಿ ನಾನು, ಅದೇ ಸೇಮ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಇದನ್ನು ನಾನಿಲ್ಲಿ ಹಾಕಿದ್ದೀನಿ. ಇದು ನೋಡಿರಿ ಸ್ನೇಹಿತರೆ, ಇದು ಬೆಂಕಿ ಪಟ್ಟಣ ನೋಡ್ರಿ ಯಾವ ರೀತಿ ಬೆಂಕಿ ಹತ್ತಿದೆ ನೋಡ್ರಿ. ಈ ಬೆಂಕಿ ನೋಡ್ರಿ ಸ್ನೇಹಿತರೆ, ನಾನು ಡೈರೆಕ್ಟ್ ತೋರಿಸ್ತಿದ್ದೀನಿ. ನಾನು ಮುಚ್ಚಿಲ್ಲ, ಕ್ಲೀನಾಗಿ ನಾನು ಇದನ್ನು ಡೈರೆಕ್ಟ್ ಸೊಲ್ಯೂಷನ್ ಹಾಕಿ ನಾನು ಬೆಂಕಿ ಹಚ್ಚಿದ್ದೀನಿ. ಇದೇ ಥರ ನಮ್ಮ ಜೀವನದಲ್ಲಿ ಬೆಂಕಿ ಹಚ್ತಿರೋದು ಈ ವಸ್ತುಗಳು. ಇದನ್ನು ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಈ ಬೆಂಕಿ ನಮ್ಮ ಲೈಫ್ನಲ್ಲಿ ನಮ್ಮ ಹೆಲ್ತಿಗೂ ಬೆಂಕಿ ಹಚ್ತಿದೆ, ನಮ್ಮ ಫ್ಯಾಮಿಲಿಗೂ ಬೆಂಕಿ ಹಚ್ತಿದೆ, ಇಡೀ ನಮ್ಮ ಫ್ಯೂಚರೇ ಹಾಳಾಗ್ತಿದೆ. ಇಡೀ ನಮ್ಮ ವಂಶದಲ್ಲಿ ಈ ಥರ ಅಂತೇಳಿ ನಮಗೆ ಹೇಳಬಾರ್ದು. ಹಾಗಾಗಿ ಈ ಥರ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಅವಾಯ್ಡ್ ಮಾಡಿ ಒಳ್ಳೆ ಆಹಾರ ತಿನ್ನಿರಿ, ಒಳ್ಳೆ ಫುಡ್ ಮೇಂಟೆನೆನ್ಸ್ ಮಾಡಿರಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ. ನೀವು ಹೇಗಿರ್ಬೇಕಂದ್ರೆ ನೀವು ಯಾವತ್ತೂ ಆಲ್ವೇಸ್ ಬಿ ಸ್ಟ್ರಾಂಗ್ ಆಗಿರ್ಬೇಕು ಸ್ನೇಹಿತರೆ. ಇದೊಂದು ನನ್ನ ಮೆಸೇಜ್ ನಾನು ನಿಮಗೆ ತಲುಪಿಸ್ತಿದ್ದೀನಿ. ಇದನ್ನು ನೋಡಿ ಸ್ವಲ್ಪ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಈ ಥರ ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಬಿಟ್ಟು ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ಬದಲಾಗ್ರಿ ಸ್ನೇಹಿತರೆ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ನಾನು ನಿಮಗೆ ಈ ಮೆಸೇಜ್ ತಲುಪಿಸಿದ್ದೀನಿ. ಇದು ನೋಡಿದ ವಿಡಿಯೋ ಸಹಿ ಅನಿಸಿದ್ರೆ ಇದನ್ನು ಶೇರ್ ಮಾಡಿ, ನೀವು ಬೇರೆ ಎಲ್ಲರಿಗೂ ತಲುಪಿಸ್ರಿ, ಎಲ್ಲರೂ ಬದಲಾಗ್ರಿ ಸ್ನೇಹಿತರೆ. ಓಕೆ, ನಾನು ಏನಾದರೂ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ತೀನಿ, ಏನಾದರೂ ತಪ್ಪು ಮೆಸೇಜ್ ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಜೈ ದಾವಣಗೆರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.